ನ್ಯಾಯ ಎಲ್ಲೈತೆ ಸರ್? ನ್ಯಾಯ ಎಲ್ಲೂ ಇಲ್ಲ. ಪ್ರಪಂಚದಲ್ಲಿ ಯಾರು ನ್ಯಾಯ ಕೊಡ್ಸೋರು ಯಾರಿಗೆ ಯಾರೂ ಇಲ್ಲ. ಈ ತರ ಆದಾಗ ಇವರು ಇದನ್ನ ಕೇಳಲ್ಲ. ಅದನ್ನ ಬಿಟ್ಟು ತಪ್ಪು ಮಾಡಕ್ ಹೋದವನ್ನ ಸಾಯಿಸಿರೋದಕ್ಕೆ ಪ್ರಪಂಚದಲ್ಲಿ ಅದೇ ದೊಡ್ಡ ತಪ್ಪು. ಪ್ರಪಂಚದಲ್ಲಿ ಯಾರು ಈ ತಪ್ಪೇ ಮಾಡಿಲ್ಲ ಅಂತೇಳಿ ಡಿ ಬಾಸ್ ಅಂದ್ರೆ ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ರೋಸ್ಟ್ ಮಾಡೋದು, ಪ್ರತಿಯೊಂದು ಮಾಡೋದೆಲ್ಲ ಮಾಡಿದ್ರು. ಇದಕ್ಕೇನಂತೀರಾ? ಎಲ್ಲ ಸೋಷಿಯಲ್ ಮೀಡಿಯಾದವ್ರಿಗೆ ಓಪನ್ ಚಾಲೆಂಜು. ಇದಕ್ಕೇನು ಅನ್ನಕ್ಕಾಗುತ್ತೆ ನಿಮ್ಮ ಕೈಲಿ? ಈ ಕೆಲಸ ಮಾಡೋರಲ್ಲ, ಈಗ ಈ ಡಾಕ್ಟ್ರನ್ನೇ ಬಿಟ್ಟಿಲ್ಲ ಅಂತ ಅಂದಮೇಲೆ ಇನ್ನೇನು ಹೇಳೋಕ್ಕಾಗುತ್ತೆ? ಇಂಥವ್ರನ್ನೆಲ್ಲ ನೀವು ಚಾನಲ್ ತೋರ್ಸಕ್ಕೆ ಹೋಗ್ಬಿಟ್ರಿ. ನಿಮಗೇನು ಬೇಕಾಗಿರೋದು ಟಿ ಆರ್ ಪಿಗೋಸ್ಕರ ಯಾರು ತಲೆನಾರು ಹಿಡಿತೀರ, ಯಾರು ತಲೆನಾರು ಹೊಡಿತೀರ? ನಿಮಗೆ ಟಿ ಆರ್ ಪಿ ಅಷ್ಟೇ ಬೇಕಾಗಿರೋದು. ಈ ಥರ ಕೆಲಸ ಮಾಡೋ ನನ್ನ ಮಕ್ಕಳನ್ನ ಕೆಡಿಕೊಂಡು ಇಡ ಹೊಡಿಬೇಕೆ ಹೊರತು ಬೇರೆ ಆಪ್ಷನ್ನೇ ಇಲ್ಲ ಇಂಥ ನನ್ನ ಮಕ್ಕಳಿಗೆ. ಇಂಥವ್ರಿಗೆಲ್ಲ ನರ ಕಟ್ ಮಾಡಿ ಮೂಲೆ ಬಿಸಾಕೋಕೆ ಹೊರತು ಬೇರೆ ಏನು ಮಾಡೋಕ್ಕಾಗಲ್ಲ. ಈಗ ಒಂದು ಹುಡುಗಿಗೆ ಈ ಥರ ಕೆಟ್ಟ ಮೆಸೇಜ್ ಆಗ್ತಿದ್ದೆ ಅಂತ ಹೇಳಿ ತಾನೆ ರೇಣುಕಾ ಸ್ವಾಮಿನ ಡಿ ಬಾಸ್ ಅವರ ಅಭಿಮಾನಿಗಳು ಅವರು ಕೊಲೆ ಮಾಡಿರೋದು. ಖಂಡಿತ ಅವರೇ ಮಾಡೋರು ಅಂತ ಕನ್ಫರ್ಮ್ ಆಗಂತೂ ಹೇಳ್ತಾ ಇಲ್ಲ, ಅವ್ರು ಮಾಡಿರ್ಬೋದು. ಈಗ ಇಂಥ ಕೆಲಸ ಆಗಿತ್ತಲ್ಲ, ಈಗ ಇವ್ನಿಗೇನು ಶಿಕ್ಷೆ? ಈಗ ಇವ್ನಿಗೆ ಶಿಕ್ಷೆ ಕೊಟ್ಟರು ಅವಳು ವಾಪಸ್ ಕೂತಾಳೆ ಅಂತೇಳಿ ಆ ಡಾಕ್ಟ್ರು ಏನು ಗ್ಯಾರಂಟಿ? ಇಂಥವನ್ನ ಫಸ್ಟ್ ನೀವು ಚಾನಲಲ್ಲಿ ತೋರ್ಸೋದು ನಿಲ್ಕೊಬೇಕು. ಯಾರಲೇ ಅವನು ಅಜಿತ್, ಅಜಿತ್ ನನ್ನ ಮಗನೇ, ನೀನು ಫಸ್ಟು ಕರೆಕ್ಟಾಗಿಲ್ಲ. ಈಗ ಇವ್ರಿಗೆ ಹೆಣ್ಮಕ್ಳಿಗೆ ಈಗ ಅನ್ಯಾಯ ಆಗಿತ್ತಲ್ಲ, ಇವ್ರಿಗೆ ನ್ಯಾಯ ಕೊಡಿಸು, ಆಮೇಕಿಂದ ನೋಡೋಣ. ಈಗ ರೇಣುಕಾ ಸ್ವಾಮಿ ಫ್ಯಾಮಿಲಿಯವ್ರಿಗೆ ನ್ಯಾಯ ಕೊಡಿಸಿವಂತೆ. ಅದಕ್ಕಿಂತ ಮುಂಚೆ ಈಗ ಈ ಹೆಣ್ಮಗುಗೆ ನ್ಯಾಯ ಕೊಡಿಸು, ಆಮೇಕಿಂದ ಬೇರೆ ಮಾತಾಡಿವಂತೆ. ನೀನು ಡಿ ಬಾಸ್ ಪರ ಮಾತಾಡ್ತಿದ್ಯಾ ಅಂತೇಳಿ ನೀವು ಅಂದ್ಕೊಬೋದು. ನಾನು ಡಿ ಬಾಸ್ ಪರವಾಗೂ ಮಾತಾಡ್ತಿಲ್ಲ, ಯಾರ ಪರವಾಗೂ ಮಾತಾಡ್ತಿಲ್ಲ. ಡಿ ಬಾಸ್ ಬಗ್ಗೆ ನಾನು ಒಂದು ವಿಡಿಯೋ ಹಾಕಿದ್ದೀನಿ. ಅದು ವಿಡಿಯೋ ಲಿಂಕ್ನ ಕೆಳಗಡೆ ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಬೇರೆ ಅಪ್ಲೋಡ್ ಮಾಡಿದ್ದೀನಿ. ಆ ಚಾನಲ್ ಬಂದು ಪವನ್ ರೆಕಾರ್ಡ್ ಅಂತೇಳಿ, ಆ ಚಾನಲಲ್ಲೇ ವಿಡಿಯೋ ಐತೆ. ಎಲ್ಲರೂ ಹೋಗಿ ಆ ವಿಡಿಯೋ ನೋಡ್ಬಿಟ್ಟು ಆಮೇಕಿಂದ ಬಂದು ಬೇಕಾದ್ರೆ ಕಮೆಂಟ್ ಹಾಕಂಗಿದ್ರೆ ಕಮೆಂಟ್ ಹಾಕ್ಬೋದು, ನಿಮ್ಮ ಇಷ್ಟ. ಮುಂಚೆ ಎಲ್ಲರೂ ಹೇಳ್ತಾ ಇದ್ರು, ಈಗ ಕೊಲೆ ಮಾಡೋರೆ, ಈಗ ರೇಣುಕಾ ಸ್ವಾಮಿ ವಾಪಸ್ ಬರ್ತಾನ ಅಂತೇಳಿ. ಅಂತ ಕಾಮಕ್ಕೆ ನನ್ನ ಮಕ್ಕಳು ವಾಪಸ್ ಬರ್ದಲ್ಲೇ ಇದ್ರೆ ಅಷ್ಟೇ ಒಂದೊಂದು ಅಂತ ನನ್ನ ಮಕ್ಕಳು ನನ್ನ ಮಕ್ಕಳಿಗೂ ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ. ಸ್ವಂತ ಇಂಟಿಗೂ ಕೂಡ ಉಪಯೋಗ ಬರ್ದಿಲ್ಲ ನಾಮತ್ ನನ್ನ ಮಗ ಅವನು. ಇವೆಲ್ಲ ಕಣ್ಣಾರೆ ಕಂಡು ನೀವು ಈಗಲೂ ಡಿ ಬಾಸ್ತಿ ಪರ ತಪ್ಪು, ಈಗಲೂ ಡಿ ಬಾಸ್ತಿ ಮಾಡಿರೋದು ತಪ್ಪು ಅನ್ನೋದಾದ್ರೆ ಈ ಪ್ರಪಂಚದಲ್ಲಿ ನ್ಯಾಯ ಎಲ್ಲೂ ಇಲ್ಲ ಅಂತೇಳಿ ಕನ್ಫರ್ಮ್ ಆಗೇ ಹೋಗುತ್ತೆ. ಈಗಿನ ಕಾಲದಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ದಂಗೆ ಐತಿ. ರಕ್ಷಣೆ ಇದ್ರೂ ಇಂಥ ಕಾಮಕ್ ನನ್ನ ಮಕ್ಕಳಿಂದ ಕೇಸು ದಿನ ನಡೀತಾನೆ ಇರ್ತವೆ. ಸೌಜನ್ಯಗೆ ಏನು ನ್ಯಾಯ ಸಿಕ್ತು ಅಲ್ಲಿ ಯಾರು ವಿಚಾರಿಸ್ಲಿಲ್ಲ. ಇನ್ನು ಈ ಹುಡುಗಿಗೆ ನ್ಯಾಯ ಕೇಳ್ತವ್ರೆ, ಇವ್ರಿಗೂ ನ್ಯಾಯ ಸಿಗೋ ಡೌಟ್ ಐತಿ. ಅಷ್ಟು ನ್ಯಾಯ ಕೊಡ್ಸೋದು ಕಲಿಬೇಕು. ಯಾರೋ ಸೆಲೆಬ್ರಿಟಿ ತಪ್ಪು ಮಾಡಿದ್ರು ಅಂತೇಳಿ ಅವ್ರನ್ನ ಹಾಕೊಂಡು ಗುಂಬೋದಲ್ಲ. ಸೆಲೆಬ್ರಿಟಿ ಆಗಲಿ ನಾರ್ಮಲ್ ಪರ್ಸನ್ಸೇ ಆಗಲಿ ತಪ್ಪು ಮಾಡಿದ್ರೆ ಯಾರಿಗಾದ್ರೂ ಶಿಕ್ಷೆನೇ. ಈಗ ಇವರಿಗೆಲ್ಲ ಶಿಕ್ಷೆ ಕೊಡ್ತಾರಪ್ಪ ನೋಡೋಣ, ಇವ್ರಿಗೆ ಅನ್ಯಾಯ ಆಗಿರೋರಿಗೆ. ಅವನ ಹೆಸರು ಬಂದು ಅತ್ಯಾಚಾರದಲ್ಲಿ ಮೇನ್ ಪಾತ್ರ ಸಂಜಯ್ ಅಂತೇಳಿ ತಿಳಿತಾ. ಫಸ್ಟ್ ಅವನಿಗೆ ಕೊಡ್ಸಪ್ಪ ಶಿಕ್ಷೆ ನೋಡೋಣ. ನಾನು ಮಾತಾಡಿರೋ ಮಾತಲ್ಲಿ ಏನಾರ ಒಂದೇ ಒಂದು ಅಕ್ಕಿ ಕಾಳು ಅಷ್ಟು ಸುಳ್ಳಿದ್ರು ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೋಗಲೇಬೇಡ್ರಿ. ತಿಳಿತಾ. ನಾನೇನೋ ಕರೆಕ್ಟಾಗಿ ಏನೋ ಮಾತಾಡಿದ್ದೆ ಅಂದರೆ ಅವಾಗ ಬೇಕಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು, ಮತ್ತೊಂದು ಮಾಡ್ಕೊಳೋದು ಅವಾಗ ಮಾಡ್ಕೊಂಡಿವ್ರಂತೆ. ಅದಕ್ಕಿಂತ ಮುಂಚೆ ನಾನು ಮಾತಾಡಿರೋ ಮಾತು ಒಂದೇ ಒಂದು ತಪ್ಪಿತ್ತು ಅಂದರೂ ನೀವು ಸಬ್ಸ್ಕ್ರೈಬ್ ಆಗಲೇಬೇಡ್ರಿ. ತಿಳಿತಾ. ನಾನೊಬ್ಬ ಮಾಮೂಲಿ ಮನುಷ್ಯನಾಗಿ ಹೇಳ್ತಾ ಇರೋದೇ ಹೊರತು ಬೇರೆ ರೀತಿ ಅಲ್ಲ. ಇದ್ರೊಳಗೆ ಡಿ ಬಾಸ್ತೆ ಕರೆಕ್ಟು, ಅವ್ರದ್ದೇ ಕರೆಕ್ಟು ಅಂತ ಹೇಳಲ್ಲ. ತಪ್ಪು ಮಾಡೋರ್ಗುರು ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ. ಈಗ ಈ ಹುಡುಗಿಗೆ ಅನ್ಯಾಯ ಆಗೈತಲ್ಲ, ಈ ಹುಡುಗಿಗೆ ಈಗ ನ್ಯಾಯ ಕೊಡಿಸ್ತೀರಾ? ಈಗ ನ್ಯಾಯ ಕೊಡಿಸಿದ್ರು ಈ ಹುಡುಗಿ ವಾಪಸ್ ಬರ್ತಾಳೆ ಅಂತ ಏನು ಗ್ಯಾರಂಟಿ? ಈಗ ಇದೇ ವಿಷಯ ಪವಿತ್ರಗೌಡ ವಿಷಯದಲ್ಲೂ ನಡಿಬೋದಿತ್ತು. ಅವನು ಆ ರೇಣುಕಾ ಸ್ವಾಮಿ ಯಾರನ್ನೂ ಬಿಟ್ಟಿಲ್ಲ, ಓನ್ಲಿ ಸೋನು ಶ್ರೀನಿವಾಸ ಗೌಡನ್ನೇ ಬಿಟ್ಟಿಲ್ಲ ಅಂದಮೇಲೆ ಅಲ್ಲಿಗೆ ಅರ್ಥ ಮಾಡ್ಕೊಂಡಿನಿ ಅಂತ ಯಾವ ರೇಂಜಿಗೆ ಬರ್ಗೆಟ್ ನಿಂತವನೆ ಅಂತೇಳಿ. ಇಂಥ ನನ್ನ ಮಕ್ಕಳನ್ನೆಲ್ಲ ಫಸ್ಟು ಗಿಡ ಹೊಡೆದು ಬಿಸಾಕಬೇಕೆ ಹೊರತು ಬೇರೆ ಆಪ್ಷನ್ನೇ ಇಲ್ಲ ಇಂಥ ನನ್ನ ಮಕ್ಕಳಿಗೆ.